ಇವತ್ತು ಮಂಗಳೂರಿನ ಫುಟ್ಬಾಲ್ ಆಟಗಾರರು ಮತ್ತು ಫುಟ್ಬಾಲ್ ಪ್ರೇಮಿಗಳಿಗೆ ಮಕ್ಕಳಿಗೆ ಒಂದು ಸಂತೋಷದ ದಿವಸ. ಈ ದಿವಸವನ್ನು ನಾವು ಯಾವಾಗಲೂ ನೆನಪಿನಲ್ಲಿಡುವಂಥ ದಿವಸ. ಮಂಗಳೂರಿನ ಫುಟ್ಬಾಲ್ ಇತಿಹಾಸದಲ್ಲಿಯೇ ಒಂದು ಆಟಗಾರರಿಗೆ ಒಂದು ಒಳ್ಳೆ ಆಸ್ಟ್ರೋ ಟರ್ಫಲ್ಲಿ ಆಡುವಂಥ ಅವಕಾಶ ಸಿಕ್ಕಿದೆ. ಇದಕ್ಕೆ ನಮ್ಮೊಟ್ಟಿಗೆ ಎಲ್ಲ ಕೈ ಜೋಡಿಸಿದಂಥ ಶಾಸಕರು, ಸಂಸದರು, ಸ್ಪೀಕರ್ ಅವರು, ಡಿಸ್ಟ್ರಿಕ್ಟ್ ಮಿನಿಸ್ಟರ್, ಎಲ್ಲರಿಗೆ, ಆಡಳಿತ ವರ್ಗಕ್ಕೆ, ಜಿಲ್ಲಾಧಿಕಾರಿಗೆ ಎಲ್ಲರಿಗೆ ನಾನು ಪ್ರಥಮವಾಗಿ ಅವರಿಗೆ ಧನ್ಯವಾದ ಸಲ್ಲಿಸ್ತೇನೆ, ಅಭಿನಂದನೆ ಸಲ್ಲಿಸ್ತೇನೆ. ಯಾಕಂದರೆ ಅವರೆಲ್ಲರ ಶ್ರಮದಿಂದ ಇದು ಆಗಿದೆ. ಇನ್ನೊಂದೆಂದರೆ ಈ ಒಂದು ಕ್ರೀಡಾಂಗ ಆಗಿದೆ ಅಂದರೆ ನಾನು ಹಲವಾರು 35 ವರ್ಷದಿಂದ ಈ ಫುಟ್ಬಾಲ್ ಅನ್ನು ಉಳಿಸಲಿಕ್ಕೆ, ಈ ಕ್ರೀಡಾಂಗವನ್ನು ಉಳಿಸಲಿಕ್ಕೆ ಹಲವಾರು ಜನರನ್ನು ಎದುರಾಕಿ ನನ್ನ ಅರ್ಧ ಜೀವನವನ್ನೇ ಇಲ್ಲಿ ನಾನು ಈ ಮೈದಾನಕ್ಕಾಗಿ ಮುಡಿಪಾಗಿ ಇಟ್ಟಿದ್ದೇನೆ. ನನಗೆ ತುಂಬ ಸಂತೋಷ ಇದೆ. ಅದರಿಂದ ನಾವು ಯಶಸ್ವಿಯಾಗಿದ್ದೇವೆ, ಸಕ್ಸಸ್ ಆಗಿದ್ದೇವೆ. ನಮಗೆ ಒಂದು ಒಳ್ಳೆ ಟರ್ಫ್ ಗ್ರೌಂಡ್ ಇಲ್ಲಿ ಬಂದು ಸಿಕ್ಕಿದೆ. ಅದನ್ನು ಇನ್ನು ಮುಂದಕ್ಕೆ ಈ ಮಕ್ಕಳಿಗೆ ನಾವು ಇಷ್ಟು ಹೇಳಿದ್ವಿ, ಇದರ ಉಪಯೋಗ ಪಡಿಸಿ ನೀವು ಇಲ್ಲಿ ಬನ್ನಿ. ನಿಮ್ಗೆ ಎಲ್ಲಾ ತರದ ಫುಲ್ ಟೈಮ್ ಫುಟ್ಬಾಲರ್ ಆಗಲಿ, ನಿಮ್ಗೆ ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಆಡುವಂತ ಅವಕಾಶ ನಾವು ಮಾಡಿಕೊಡ್ತೇವೆ. ನೀವು ಅದನ್ನು ಫುಲ್ ಟೈಮ್ ಆಗಿ ನಾವು 24/7 ಇಲ್ಲಿ ಇರ್ತೇವೆ ಫುಟ್ಬಾಲ್ ಸೇವೆ ಮಾಡ್ತಾ. ನೀವು ಅದನ್ನು ಉಪಯೋಗ ಪಡಿಸಬೇಕಂತ ನಿಮ್ಮ ಚಾನಲ್ ಮುಖಾಂತರ ಈ ಮಕ್ಕಳಿಗೆ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಯಾಕಂದ್ರೆ ಬೇಕಾದಷ್ಟು ಇತಿಹಾಸ ಇದೆ ಫುಟ್ಬಾಲ್ಗೆ. ಇಲ್ಲಿ ಈ ಮೈದಾನದಲ್ಲಿ ಹಲವಾರು ದಿಗ್ಗಜರು ಆಡಿದ್ದಾರೆ. ಇದರ ಅಧ್ಯಕ್ಷರು, ಕಾರ್ಯದರ್ಶಿಗಳು ಎಲ್ಲ SKM ಅಂತವರು ಇದ್ದರು. ಮಂಗಳೂರ್ದು XMLA ಅವರು ಮುಂಚೆ ಉಡುಪಿ ಮಂಗಳೂರ್ದು. ಇಲ್ಲಿ ಪಲ್ಲಿ ಜಯರಾಮ್ ಶೆಟ್ಟಿ ಅಂತ ಇದ್ದರು, ಬನ್ಸ್ ಫೌಂಡರ್ ಅಧ್ಯಕ್ಷರವರು. ಅದೇ ತರ ಅಹಮದ್ ಮಾಸ್ಟರ್ ಇದ್ರು, ಮಾಸ್ಟರ್ ಆಗಿದ್ದರು. ಎಲ್ಲ ರಾಮಚಂದ್ರ ಬೆಂಗರೆ, ಬಂಜಿ ಸೋಜಾ, ಎಲ್ಲ ಹಲವಾರು ನಾಯಕರು ಎಲ್ಲರೂ ಇದಕ್ಕಾಗಿ ದುಡಿದಿದ್ದಾರೆ. ಅವರೊಂದು ಇದರಿಂದ ಅವರು ನಮಗೆ ಒಂದು ಸ್ಫೂರ್ತಿಯಾಗಿದ್ದಾರೆ. ಅವರು ನಡೆಸುವಂತ ಅದರ ಮುಂದೆ ನಾವು ಈ ಮಕ್ಕಳ ಯಾವ ತರ ಮಕ್ಕಳ ಫ್ಯೂಚರ್ ಅನ್ನು ಮಾಡಬೇಕಂತ ನಾವು ಆಲೋಚನೆ ಮಾಡ್ತಾ ಇದ್ದೇವೆ. ಖಂಡಿತ ನಾವು ಯಶಸ್ವಿಯಾಗಿದ್ದೇವೆ. ಮುಂದಿನ ದಿನದಲ್ಲಿ ನಾವು ಉತ್ತಮ ಒಂದು ರಾಷ್ಟ್ರ ಮಟ್ಟ, ರಾಜ್ಯ ಮಟ್ಟದ ಫುಟ್ಬಾಲ್ ಕ್ರೀಡೆಯನ್ನು ಇಲ್ಲಿ ಆಯೋಜಿಸ್ತೇವೆ. ನಾವು ಅದಕ್ಕೆ ಎಲ್ಲರ ನಮಗೆ ಸಹಕಾರ ಬೇಕು. ದಾನಿಗಳದು ಎಲ್ಲರ ಸಹಕಾರದಿಂದ ಇಲ್ಲಿ ಮಂಗಳೂರಲ್ಲಿ ಫುಟ್ಬಾಲ್ ಬೆಳೀತದೆ ಅಂತ ಹೇಳಲಿಕ್ಕೆ ನಾನು ಇಲ್ಲಿ ತುಂಬಾ ಸಂತೋಷ ಪಡ್ತೇನೆ. ರೈಟ್.